ಮೈಸೂರು ಮಹಾರಾಜು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ 21ನೇ ವರ್ಧಂತಿಗೆ ಈ ದೇವಸ್ಥಾನ ಮುಂಭಾಗದಲ್ಲಿ ಒಂದು ಮುಖಮಂಟಪನ ನಿರ್ಮಾಣ ಮಾಡ್ತಾರೆ. ಅದಾದಮೇಲೆ ಆ ಒಂದು ವರ್ಷದಲ್ಲೇ ಕೃಷ್ಣರಾಜ ಮಂದಿರ ಅಂತೇಳಿ ಒಂದು ಮಂದಿರ ನಿರ್ಮಾಣ ಮಾಡ್ತಾರೆ. ಇಲ್ಲಿ ಕೃಷ್ಣರಾಜ ಮಂದಿರ ಏನಂದರೆ ಆಗಿನ ಕಾಲದಲ್ಲಿ ಈ ರಾಮೋತ್ಸವ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮಗಳ ಮಾಡಬೇಕಾದ್ರೆ ಅನೇಕ ಕಲಾವಿದರು, ಹೆಸರಾಂತ ಕಲಾವಿದರುಗಳು ಬಂದು ಇಲ್ಲಿ ಅಭ್ಯಾಸನ ಮಾಡಿ ಮಾರನೇ ದಿವಸ ಹೋಗಿ ಸಂಗೀತ ಕಚೇರಿ ನಡೆಸ್ಕೊಂಡ್ಬಂತೆ. ಈ ಕೃಷ್ಣರಾಜ ಮಂದಿರದಲ್ಲಿ ಈ ಸಂಗೀತದ ಒಂದು ಇತಿಹಾಸ ಪುಟ ಸೇರಿದಾಗ ಬೆಂಗಳೂರು ನಗರದ ಮೊದಲ ಕನ್ನಡ ಶಾಲೆ ಪ್ರಾರಂಭ ಆಗಿದ್ದು ಇದೇ ಒಂದು ನಮ್ಮ ದೇವಸ್ಥಾನ ಆವರಣದಲ್ಲಿ. ಇದಕ್ಕೆ ಅನೇಕ ಹೆಸರಾಂತ ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ಕಲಾವಿದರಾದಂಥ ಸಾಹಸಸ್ಮ ವಿಷ್ಣುವರ್ಧನ್ ಅವರು, ರಮೇಶ್ ಭಟ್, ಡಾಕ್ಟರ್ ಪ್ರಕಾಶ್ ಅವರು, ಅನೇಕ ಹೆಸರಾಂತವರು ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ನಿಮ್ಮ ಮಾಧ್ಯಮದ ಮೂಲಕ ಮತ್ತು ನಿಮ್ಮ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ, ಕೃಷ್ಣರಾಜ ಮಂದಿರ ಮತ್ತು ಕನ್ನಡ ಶಾಲೆ ಹಳೆ ಕನ್ನಡ ಆಗಿದೆ. 106-110 ವರ್ಷಗಳ ಇತಿಹಾಸ ಇದೆ. ಇದನ್ನು ನಾವು ರಿಸ್ಟೋರ್ ಮಾಡಿ, ಅಂದರೆ ಪುನರ್ ಕಟ್ಟಡ ಹೇಗಿದೆ ಹಾಗೆ ಉಳಿಸ್ಬೇಕು ಅಂತೇಳಿ ಒಂದು ಅಂದಾಜು ವೆಚ್ಚವನ್ನು ಮಾಡಿದ್ದೀವಿ. ತಾವು ಯಾರು ಈ ಮಾಧ್ಯಮ ಈ ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀರಾ, ನಮಗೆ ಈ ಅಭಿವೃದ್ಧಿ ಕಾರ್ಯಕ್ಕೆ ನೀವು ಕೈ ಜೋಡಿಸ್ಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಮುಂದಿನ ಪ್ರಯಾಣಕ್ಕೆ ನಿಮ್ಮ ಕಿರು ಕಾಣಿಕೆಯಿಂದ ಕೈ ಹಿಡಿಯಿರಿ.